ನಮಸ್ಕಾರ ಎಲ್ಲರಿಗೂ. ಚಿಕ್ಕೋಡಿ ಲೋಕಸಭಾ ಚುನಾವಣೆ ಭಾಳ ಕದನ ಪ್ರಾರಂಭ ಆಗೈತಿ. ಯಾಕಂದರೆ ಇಲ್ಲಿ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಏಟಿಗೆ ಎದುರೇಟು ಕೊಡುವಂಥ ಒಬ್ಬ ಉನ್ನತ ಅಧಿಕಾರಿ IAS ಆಫೀಸರು ಅವರು ನನ್ನ ಜೊತೆ ಮಾತಾಡಲಿಕ್ಕೆ ಇವತ್ತು ನೇರವಾಗಿದ್ದಾರೆ. ಅವರೊಂದು ಸ್ಲೋಗನ್ ಹಾಕಿದ್ದಾರೆ. ಇವತ್ತು ಭಾರತ ದೇಶದಲ್ಲಿ ಲೋಕಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ರಾಷ್ಟ್ರೀಯ ಪಕ್ಷದವರಾಗಲಿ ಇನ್ನೋರಿಗೆ ಆ ಸ್ಲೋಗನ್ ಹಾಕಿಲ್ಲ. ರಾಜಕಾರಣ ಸಾಕು, ಅಭಿವೃದ್ಧಿ ಬೇಕು. ಯಾವ ಉದ್ದೇಶ ಇಟ್ಕೊಂಡು ಈ ಸ್ಲೋಗನ್ ಹಾಕಿದ್ದಾರೆ ಅವ್ರ ಮಾತಿನಿಂದ ಕೇಳೋಣ. ಇವತ್ತೊಂದು ಮಹತ್ವವಾದ ವಿಷಯ ಏನಂದರೆ, ಇವತ್ತು ಲೋಕಸಭಾ ಅಭ್ಯರ್ಥಿ ನಮ್ಮ ಭಾರತ ದೇಶದಲ್ಲಿ ರಾಯಚೂರು ಬಿಟ್ಟರೆ ಇಲ್ಲಿ IAS ಆಫೀಸರ್ಗಳು ನಿಂತಿದ್ದಾರೆ. IAS ಅಧಿಕಾರಿಗಳು ಲೋಕಸಭಾದಂಥ ಉನ್ನತ ಸ್ಥಾನ ಪ್ರವೇಶ ಮಾಡಿದರೆ ಯಾವ ರೀತಿ ಅಭಿವೃದ್ಧಿ ಆಗ್ತೈತಿ. ಇವಾಗ ಏನು ನಡೆದೈತಿ ರೀ ರಾಜಕಾರಣ ಭಾರತ ದೇಶದಲ್ಲಿ? ಹಣಬಲ, ತೋಳಬಲ, ಪ್ರಭಾವ, ಒತ್ತಡ, ಹಣದ ಆಮಿಷ, ಬೂತ್ ಕ್ಯಾಪ್ಚರ್ ಮಾಡೋದು, ಇಂಥ ಎಲ್ಲ ಒಂದು ರೌಡಿಸಮ್ ಮಾಡುವಂಥ ಒಂದು ರಾಜಕಾರಣದಲ್ಲಿ ಇವತ್ತು ಒಬ್ಬರು IAS ಆಫೀಸರ್ ರಿಟೈರ್ಡ್ ಆಗಿದ್ದಾರೆ. ಶಂಭು ಕೊಳ್ಳೋಳ್ಕರ್ ಅವರು ಯಾವ ಉದ್ದೇಶ ಇಟ್ಕೊಂಡು ಈ ಚಿಕ್ಕೋಡಿ ಲೋಕಸಭಾ ಒಂದು ಕದನಕ್ಕೆ ಕಾಲಿಟ್ಟಾರ, ಅದರದೊಂದು ಸವಿಸ್ತಾರವಾದ ಮಾಹಿತಿ ಅವ್ರ ಮಾತಿನಿಂದ ಕೇಳೋಣ. ನಮಸ್ಕಾರ ಶಂಭು ಕೊಳ್ಳೋಳಿ ಅವರೇ. ಸರ್, ಲೋಕಸಭಾ ಚುನಾವಣೆ ಯಾವ ಉದ್ದೇಶ ಇಟ್ಕೊಂಡು ನೀವು ಈಗ ಇದೊಂದು ದೊಡ್ಡ ಕ್ಷೇತ್ರ, ಜ್ವಲಂತ ಸಮಸ್ಯೆಗಳು ಭಾಳ ಇದ್ದಾವೆ ಸರ್. ಇಲ್ಲಿ ಅನೇಕ ಕಾರ್ಖಾನೆಗಳು ಬರಬೇಕು. ಎಷ್ಟೋ ಜನ ಇಲ್ಲಿ ಲೋಕಸಭಾ ಸದಸ್ಯರಾದರು, ಗಿನ್ನಿಸ್ ದಾಖಲೆ ಮಾಡುವಂಥ ಲೋಕಸಭಾ ಸದಸ್ಯರೇ ಆದರು. ಆದರೆ ಇನ್ನೂವರೆಗೆ ದುಡಿಯುವ ಕೈಗಳಿಗೆ ರಟ್ಟೆಗೆ ಕೆಲಸ ಸಿಕ್ಕಿಲ್ಲ. ಎಷ್ಟೋ ಉನ್ನತ ಪದವೀಧರಿದ್ದಾರೆ. ಆ ಉನ್ನತ ಪದವೀಧರರು ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು ನೆರೆ ರಾಜ್ಯಕ್ಕೆ, ನೆರೆ ದೇಶಕ್ಕೆ ಹೋಗುವಂಥ ಪರಿಸ್ಥಿತಿ ಐತಿ. ಫಲವತ್ತಾದ ಇಲ್ಲಿ ಭೂಮಿ ಐತಿ. ಅನೇಕ ಕೃಷಿ ಚಟುವಟಿಕೆ ಮಾಡುವಂಥ ಇಲ್ಲಿ ಕೆಲಸ ಕಾರ್ಯಗಳು ಅದಾವ. ಆದರೆ ಇನ್ನೂವರೆಗೆ ಒಂದು ಕಾರ್ಖಾನೆ ತರಲಾರದಂಥ ಇಚ್ಛಾಶಕ್ತಿ ಇಲ್ಲದಂಥ ಆ ಲೋಕಸಭಾ ಸದಸ್ಯನೇ ಮತ್ತೆ ಬೇಕು, ಇಲ್ಲದ್ರೆ ಮತ್ತೊಬ್ಬರು ಬೇಕು. ಆ ಇಬ್ಬರಿಗೂ ಸಹಿತ ಒಂದು ದೊಡ್ಡ ಕೌಂಟರಾಗಿ ನೀವು ಈಗ ಬೆನ್ನತ್ತಿದ್ದೀರಿ. ಜನರ ಅಭಿಪ್ರಾಯ ಶಂಭು ಕೊಳ್ಳೋಳ್ಕರ್ ಬರಬೇಕು, ಉನ್ನತ ಅಧಿಕಾರಿ ಅದಾರ, ಒಳ್ಳೆ ಕೆಲಸ ಮಾಡ್ತಾರ ಅನ್ನೋದು ಭಾವನೆ ಇಟ್ಕೊಂಡಾರ. ಆದರೆ ಇಲ್ಲಿ ಕೆಲಸ ಮಾಡೋದೇ ಬೇರೆ ಆಗ್ತಾಯಿದೆ ಅಲ್ರಿ. ವಾಮ ಮಾರ್ಗದಿಂದ ಬಂದು, ಎಲ್ಲೋ ಕೇಂದ್ರದಿಂದ ಬಂದು, ಒತ್ತಡ ತಂದು, ಪ್ರಭಾವ ತಂದು, ಇಂಥ ಎಲ್ಲ ಆಸ್ಪದಗಳಿಗೆ ಯಾವ ನೀವು ಎದುರೇಟು ಕೊಡ್ತೀರಾ ಸರ್? ಇಲ್ಲ, ನಿಮ್ಮ ಕ್ವಶನ್ ಭಾಳ ಲಾಂಗ್ ಅದೆ. ಅದಕ್ಕೆ ಆ್ಯಕ್ಚುಲಿ ಉತ್ತರ ಕೊಡೋದು ತುಂಬ ಕಠಿಣವಾದದ್ದು. ಯಾಕಂತಂದರೆ ಇವಾಗ ನೀವು ನನ್ನ ಸ್ಲೋಗನ್ ಬಗ್ಗೆ ಮಾತಾಡಿದ್ರಿ, ರಾಜಕಾರಣ ಸಾಕು, ಅಭಿವೃದ್ಧಿ ಬೇಕು ಅಂಥೇಳಿ. ನಾವಿವಾಗ ನೋಡ್ತಾ ಇದ್ದೀವಿ, ಈ ಕ್ಷೇತ್ರ ಚಿಕ್ಕೋಡಿ ಕ್ಷೇತ್ರ 1952ರಿಂದ ಈ ಕ್ಷೇತ್ರ ಇದೆ ರೀ. ಮತ್ತು ಇಲ್ಲಿ ಸ್ವತಂತ್ರ ಅಭ್ಯರ್ಥಿಗಳಿಂದ ಹಿಡಿದು ಎಲ್ಲ ಈ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಬಂದಾರ. ಮತ್ತು ಅವರು ಈ ಭಾಗದ ಜನತೆಯನ್ನು ಪ್ರತಿನಿಧಿಸಿದ್ದಾರೆ. ಆದರೂ ನಮಗೆ 78 ವರ್ಷ ಸ್ವಾತಂತ್ರ್ಯ ಸಿಕ್ಕ ಬಳಿಕ ನಾವು ಏನು ನೋಡ್ತಾ ಇದ್ದೀವಿಪ್ಪ ಅಂತಂದ್ರೆ, ಈ ಪ್ರದೇಶ ಇನ್ನೂ ಹಿಂದುಳಿದ ಪ್ರದೇಶವಾಗಿಯೇ ಇದೆ ರೀ. ಮತ್ತು ನಮಗೆ ಜನರಿಗೆ ಬೇಕಾದಂಥ ಇದು ದಿನನಿತ್ಯದ ಅತ್ಯವಶ್ಯಕವಾದಂಥ ಏನು ಬೇಡಿಕೆಗಳಿವೆ ಅದನ್ನು ಈಡೇರಿಸುವಲ್ಲಿ ಇವು ರಾಷ್ಟ್ರೀಯ ಪಕ್ಷಗಳು ಫೇಲ್ ಆಗ್ಯಾವಂತನ ನಾನು ಹೇಳ್ಬೋದು. ಮತ್ತು ಈ ನಮಗೆ ಇಲ್ಲಿ ಬೇಕಾಗಿದ್ದು ಇದು ಕಾರಣ ಏನು ಅಂತಂದರೆ, ಈ ರಾಷ್ಟ್ರೀಯ ಪಕ್ಷಗಳ ಅವರು ಏನು ತಿಳ್ಕೊಂಡು ಈಗ ಇಲೆಕ್ಷನ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಇವಾಗ ಒಂದು 4-5 ಇಲೆಕ್ಷನ್ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅವರು ತಮ್ಮ ಮನೆಯ ಇಚ್ಛೆಗೆ ಬಂದಂತೆ ಯಾರಿಗೂ ಈ ಕ್ಷೇತ್ರಕ್ಕೆ ಸಂಬಂಧ ಇರಲಾರ್ದ ಜನರನ್ನ ತಂದು ಇಲ್ಲಿ ನಮ್ಮ ಈ ಏನು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಮತದಾರದಾರಲ್ಲ ಅವ್ರ ಮೇಲೆ ಹೇರಿ ಅವರನ್ನು ಇಲ್ಲಿ ನಮ್ಮ ಜನಪ್ರತಿನಿಧಿಯಾಗಿ ದಿಲ್ಲಿಗೆ ಕಳಿಸುವಂಥ ಒಂದು ತಂತ್ರನೋ ಕುತಂತ್ರನೋ ಮಾಡ್ಕೋತಾ ಬಂದಾರ. ಇಲ್ಲಿ ಒಳ್ಳೆಯ ವ್ಯಕ್ತಿ ಇದ್ರೂ, ಅರ್ಹರು ಇದ್ರೂ ಅವರಿಗೆ ಈ ರಾಷ್ಟ್ರೀಯ ಪಕ್ಷಗಳ ಭಾಳ ಟೈಮ್ ಮನೆ ಹಾಕೋದೇ ಇಲ್ಲ, ಅವ್ರನ್ನ ಬೆಳೆಸೋದಿಲ್ಲ, ಅವ್ರ ಲೀಡರ್ಶಿಪ್ ರಿಕಗ್ನೈಸ್ ಮಾಡೋಲ್ಲ. ಹೀಗಾಗಿ ಏನಾಗುತ್ತೆ ಅಂತಂದರೆ, ಹೊರಗಡೆಯಿಂದ ಬಂದವರು ಎಷ್ಟು ಅವ್ರ ಪಾವನೆಯರು ಬಂದ್ರೆ ಅವ್ರು ಎಷ್ಟು ದಿನ ಇರ್ತಾರೋ ಮತ್ತು ನಿಮ್ಮ ಮನ್ಯಾಗ ಹೆಂಗಿರ್ತಾರೋ ಅಂತ ಗೊತ್ತು. ಒಂದಿನ ಅವ್ರು ಹೊರಗಡೆ ಹೋಗಬೇಕು, ಅವ್ರ ಮನೆ ಮಕ್ಕಳ ಥರ ಇರಲ್ಲ.
ಸೊ ಅದಕ್ಕೆ ನಾವು ಹೇಳೋದು, ಈಗ ರಾಜಕಾರಣ ಸಾಕು, ನಮಗೆ ಬೇಕಾದದ್ದು ಅಭಿವೃದ್ಧಿ. ನಮಗೆ ಈ ಭಾಗದಾಗ ವಿಶೇಷ ಸಮಸ್ಯೆಗಳಿವೆ. ನಮಗೆ ಎರಡೂ ದೊಡ್ಡ ನದಿಗಳು ಈ ಭಾಗದಲ್ಲಿದ್ರೂ ನಮಗೆ ನೀರಿನ ಕೊರತೆ ಇದೆ. ವ್ಯವಸಾಯಕ್ಕೆ ಬೇಕಾದಂಥ ನಮಗೆ ನೀರು ಇವಾಗ ಇಲ್ಲಿ ಮಾನ್ಯ ದಿವಂಗತ VL ಪಾಟೀಲ್ರಿದ್ದಾಗ ಇಲ್ಲಿ ನಮಗೆ ಕೆನಾಲ್ ತೊಗೊಂಡು ಬಂದರು. ಅವರು 8 ತಿಂಗಳು ಅವರಿದ್ದಾಗ ನಮಗೆ 8 ತಿಂಗಳು ನೀರು ಬರ್ತಿತ್ತು. ನಾವೆಲ್ಲ ಸಣ್ಣವರಿದ್ದಾಗ ನೀರು ಎಲ್ಲಿ ಬೇಕಾದಲ್ಲೇ ಇರ್ತಿತ್ತು. ಇವಾಗ ಅದು 4 ತಿಂಗಳಾಯಿತು. 4 ತಿಂಗಳಿಂದ 3 ತಿಂಗಳಾಯಿತು. ಇವಾಗ ಬ್ಯಾಸಿಗೆ ಬಂದಾಗಂತೂ ದನ ಕರುಗಳಿಗೆ ಮತ್ತು ಇವು ಜಸ್ಟ್ ಬಾವಿಗಳಿಗೆ ನೀರು ಬರಲಿ ಅಂತ ಹೇಳಿ ಇವಾಗ ತಿಂಗಳಿಗೆ ಒಂದು 10 ದಿನ ಬಿಡುವಂಥ ನೀರು ಬಿಡುವಂಥ ಒಂದು ಈ ಸರ್ಕಾರದ ಏನು ನೀತಿ ಇದೆ ಅಲ್ಲ, ಇದು ಜನರಿಗೆ ಮಾಡುವಂಥ ಅನ್ಯಾಯನ ಅಂತ ನಾನು ಹೇಳೋನು. ನಾನು ಮೊದಲು 78 ವರ್ಷದಾಗ ನಿಮಗೆ ಇನ್ನೊಂದು ಡ್ಯಾಮ್ ಕಟ್ಟೋಕ್ಕಾಗಲಿಲ್ಲ, ಮತ್ತು ಬರೋ ನೀರು ಮಳೆ ನೀರನ್ನು ಶೇಖರಣೆ ಮಾಡಿ ಅದನ್ನು ರೈತರಿಗೆ ಕೊಡುವಂಥ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಲಿಲ್ಲ. ಎರಡನೇದು, ನೀವು ನೋಡಿದ್ದೀರಿ 18 ವರ್ಷದಿಂದ ಈ 40 ವರ್ಷದ ಏನು ಯುವಕರದಾರ ಅವ್ರಿಗೆ ನಾವು ಏನು ಕರಿತೀವಿ, ಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತೀವಿ. ಅವ್ರಿಗೆ ದುಡಿಯುವ ಕೈಗಳಿಗೆ ನಾವು ಕೆಲಸ ಕೊಡಬೇಕು. ಆ ಕೆಲಸ ಕೊಡಬೇಕು ಅಂದರೆ ಯಾವ ಥರ ಕೆಲಸ ಕೊಡಬೇಕು, ಅವ್ರ ಅರ್ಹತೆಗೆ ತಕ್ಕಂತೆ ಕೆಲಸ ಕೊಡಬೇಕು. ನಾವು ನಮ್ಮ ನಮ್ಮ ಸಹೋದರಗಳು ಅವರು ಡಿಗ್ರಿ ಡಿಪ್ಲೊಮಾ ಇಂಜಿನಿಯರಿಂಗು ಅಂತ ಮಾಡಿಕೊಂಡ್ರೂ ಅವರಿಗೆ ಸರ್ಕಾರದಿಂದ ಯಾವುದೇ ಒಂದು ನೆರವು ಸಿಕ್ಕಿಲ್ಲ. ಮತ್ತು ಅವ್ರಿಗೆ ಬೇಕಾದದ್ದು ಕೆಲಸ, ಅವ್ರಿಗೆ ನಿಮ್ಗೆ ಬೇಕಾದದ್ದು ಅವ್ರು ಏನು ನೀವು ಕೊಡುವಂಥ 1500-3000 ರೂಪಾಯಿ ಅಲ್ಲ. ನಾ ಹೇಳೋದಷ್ಟೇ, ಅವರು ನಮಗೆ ಕೆಲಸ ಕೊಡ್ರಿ, ನಾವು ದುಡ್ಯಾಕೆ ರೆಡಿ ಇದ್ದೇವೆ ಅಂತಾರೆ. ಅದಕ್ಕೆ ಸರ್ಕಾರ ಮಾಡಬೇಕಾದ ಕರ್ತವ್ಯ ಮರೆತು ಇವ್ರು ಬರೀ ಜನರ ಹೋಟ್ ಹಾಕ್ಸ್ಕೊಳ್ಳೋಕೆ ಮತ್ತು ಅಧಿಕಾರ ಇರೋಕೆ ಇವ್ರನ್ನ ಜನರ ಮೇಲೆ ಕಣ್ಣಿಗೆ ಮಣ್ಣೆರ್ಚ್ತಾ ಇದಾರಂತ ನನ್ನ ಭಾವನೆ ಇದೆ. ಅದೇ ಥರ ನಮಗಿಲ್ಲಿ ಟೆಕ್ನಿಕಲ್ ಎಜುಕೇಷನು ತುಂಬ ಕಡಿಮೆ ಈ ಭಾಗಕ್ಕೆ. ನಮಗೆ ಬೇಕಾಗಿದ್ದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ನರ್ಸಿಂಗ್ ಕಾಲೇಜು, ಇವೆಲ್ಲ ಟೆಕ್ನಿಕಲ್ ಎಜುಕೇಷನ್ ಬಂದರೆ ಟೆಕ್ನಿಕಲ್ ಕ್ವಾಲಿಫೈಡ್ ಜನ ಸಿಗ್ತಾರೆ. ಅವ್ರು ಜನ ಸಿಕ್ಕರೆ ಇಲ್ಲಿ ಯಾರಾದರೂ ಎಂಟ್ರಪ್ರನರು ಮತ್ತು ದೊಡ್ಡ ದೊಡ್ಡ ಕಂಪ್ನಿ ಇಲ್ಲಿ ಫ್ಯಾಕ್ಟ್ರಿ ಹಾಕೋಕ್ಕೆ ಮುಂದೆ ಬರ್ತಾರೆ. ಸೊ ಅದು ಆ ವಾತಾವರಣ ನಾವು ಡೆವಲಪ್ ಮಾಡಿಲ್ಲ ಈ ಏರಿಯಾದಾಗ. ಇಲ್ಲಿ ಯಾರಾದರೂ ಒಬ್ರು ದೊಡ್ಡ ಫ್ಯಾಕ್ಟ್ರಿ ಹಾಕಬೇಕು ಅಂತಂದರೆ ಜನ ಬೆಂಗಳೂರಿಂದ ಬರಬೇಕು, ಪುಣೆದಿಂದ ಬರಬೇಕು. ಇಲ್ಲ ನಾವು ಕಲಿತು ಹುಡುಗರು, ನಮ್ಮ ಮನೇಲಿ ಕಲಿತು ಹುಡುಗರು ಯಾರಾದರೂ ಇಂಜಿನಿಯರು ಡಾಕ್ಟರ್ಸು ಇದ್ದಾರೆ ಅಂದರೆ ಬೇರೆ ಕಡೆ ಹೋಗಿ ಕೆಲಸ ಮಾಡುವಂಥ ಒಂದು ವಾತಾವರಣ ಇವಾಗ ಇಲ್ಲಿ ನಿರ್ಮಾಣ ಆಗಿದೆ. ನಾವು ಅದನ್ನೇ ಹೇಳೋದು, ನಮಗೆ ಅಭಿವೃದ್ಧಿ ಬೇಕು, ಸರ್ಕಾರ ಅದರ ಕಡೆ ಗಮನ ಹರಿಸಬೇಕು. ಆದರೆ ನಮಗೆ ಇಲ್ಲಿ ನೋಡ್ತಾಯಿವಿ, ಇಲ್ಲಿ ಮನೆಗೆ ರಾಜಕಾರಣ ಮತ್ತು ಮನೆ ಸುತ್ತ ರಾಜಕಾರಣ ಮತ್ತು ಬಂದು ಬಳಗದಾಗ ರಾಜಕಾರಣ. ಅದಕ್ಕಾಗಿ ಏನು ಬೇಕು ಅದನ್ನು ತಯಾರಿ ಮಾಡ್ಕೊಳ್ಳೋಲ್ಲೇ ನಮ್ಮ ಎಲ್ಲ ಟೈಮು ಮತ್ತು ನಮ್ಮ ರಿಸೋರ್ಸು ಹೋಗ್ತಾಯಿದೆ ಅಂತ ನನ್ನ ಭಾವನೆ ರೀ. ಸರ್, ಈಗ ಜ್ವಲಂತ ಸಮಸ್ಯೆ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇವಾಗ ನಾನು ಹೋಗಿದ್ದೆ ಅಲ್ಲಿ ಬಸ್ ಸ್ಟ್ಯಾಂಡದ ಶೌಚಾಲಯ ಬಂದ್ ಮಾಡಿ 1 ವರ್ಷ ಆಯಿತು. ಹೆಣ್ಮಕ್ಕಳು ಬಹಿರ್ದಶೆಗೆ ಓಪನ್ ಹೋಗ್ತಾ ಇದ್ದಾರೆ. ಈ ಸಂಸದರು ಇಲ್ಲಿ ಆರಿಸಿ ಬಂದವರು, ಶಾಸಕರು ಅದನ್ನು ಒಂದು ಸಾರಿ ಆದರೂ ಸರ್ಕಾರಿ ಬಸ್ನಲ್ಲಿ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಿದ್ದು. ಜನ ಮೂಲಭೂತ ಸೌಲಭ್ಯ ಬಗ್ಗೆ ಕೇಳ್ತಾರೆ. ಕುಡಿಯುವ ನೀರು, ಸರ್ಕಾರಿ ಆಸ್ಪತ್ರೆ, ಒಳ್ಳೆಯ ಶಿಕ್ಷಣ, ಇದು ಕಣ್ಣಾರೆ ಕಂಡಿದ್ದು. ಇವತ್ತು ನಾವು ಎಷ್ಟೋ ವರ್ಷದಿಂದ ಶಾಸಕರಾದರು, ಎಷ್ಟೋ ವರ್ಷದಿಂದ ಸಂಸದರಾಗಿ ಇಲ್ಲಿ ಬದುಕಿದ್ರು. ಆದರೆ ಇನ್ನೂವರೆಗೆ ಆ ಬಸ್ ಸ್ಟ್ಯಾಂಡಲ್ಲಿ ಕೀಲಿಯಾಗಿಬಿಟ್ಟಿದ್ದಾರೆ. ಅದನ್ನು ನಾವು ಹೋಗಿ ಅಲ್ಲಿ ಡಿಪೋ ಮ್ಯಾನೇಜರ್ನ ಎನ್ಕ್ವೈರಿ ಮಾಡಿದರೂ ಸಹಿತ ನಮಗೆ ಮೇಲಿಂದ ಆದೇಶ ಬೇಕಂತಾರೆ. ಒಂದು ಮೂತ್ರ ವಿಸರ್ಜನೆ, ಅದು ತಡಿಲಾರ್ದಂಥದ್ದೊಂದು ವಿಷಯ, ಮರ್ಯಾದೆಯ ವಿಷಯ. ಇದ್ರ ಬಗ್ಗೆ ಯಾವಾಗಲೂ ಗಮನ ಹರಿಸ್ತಾರೆ ಸರ್ಕಾರ? ನಾನು ಇದೇ ವಿಷಯನ ಜನರಿಗೆ ತಲುಪ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಪ್ರಜ್ಞಾವಂತರಾಗಿ ಜನರಿಗೆ ಬೇಕಾದಂಥ ಈ ಅತ್ಯಾವಶ್ಯ ಏನು ವಸತಿಗಳು, ಇದೇನಂತಾರಲ್ಲ ಅಸೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಯಾವುದೇ ಒಂದು ಒಳ್ಳೆಯ ಸೊಸೈಟಿ ಬೆಳಿಬೇಕು ಮತ್ತು ಉದ್ಧಾರ ಆಗಬೇಕು ಅಂತಂದರೆ ಎಲ್ಲ ದೇಶದಾಗ ಎಷ್ಟೆಷ್ಟು ಡೆವಲಪ್ಡ್ ದೇಶ ಇದಾವೆ
ಅವ್ರು ಮೊದಲು ಕಾನ್ಸಂಟ್ರೇಟ್ ಮಾಡೋದನ್ನೇ ಎಜುಕೇಷನು, ಹೆಲ್ತು, ಟ್ರಾನ್ಸ್ಪೋರ್ಟು ಮತ್ತು ಜನರಿಗೆ ಏನು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಇವಾಗ ನಮ್ಮ ಸರ್ಕಾರಗಳು ಇಲ್ಲಿ ಏನು ಮಾಡಾಕತ್ತಾವತ್ತಂದ್ರೆ ಇವನ್ನ ಬಿಟ್ಟು ಈ ಸರ್ಕಾರ ಯಾವುದು ಮಾಡಬಾರ್ದ ಅದನ್ನು ಮಾಡ್ತಾ ಇದ್ದಾರೆ. ಇವ್ರು ನೀವು ನೋಡಿದರೆ ಇಲ್ಲಿ MSIL ಬಾರ್ಗಳು ಬರಬೇಕು, ಇಲ್ಲಿ ಜನರಿಗೆ ಸಂಬಂಧ ಇಲ್ಲದೇ ಕಾರ್ಯಕ್ರಮಗಳನ್ನು ತೊಗೊಂಡು ಬರ್ತಾ ಇದ್ದಾರೆ. ನಾನು ಹೇಳೋದು ವಾಟ್ ಗೌರ್ಮೆಂಟ್ ಶುಡ್ ಡೂ, ಇಟ್ ಶುಡ್ ಡೂ. ಬಟ್ ವಾಟ್ ದೇ ಆರ್ ಡೂಯಿಂಗ್ ಈಸ್ ವಾಟ್ ಈಸ್ ನಾಟ್ ರಿಕ್ವೈರ್ಡ್, ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಇಟ್ ಅಂತ ನಾನು ಹೇಳೋದು. ನಾನು ಅದಕ್ಕಾಗಿ ನಾನು ಜನರ ಅಡ್ರೆಸ್ ಮಾಡುವಾಗ ಅವ್ರು ಕೂಡ ಮಾತಾಡುವಾಗ ನಾನು ಹೇಳೋದು, ನೀವು ಪ್ರಜ್ಞಾವಂತರಾಗಿರಿ. ಯಾಕಂದರೆ ಈಗ ಏನು ರಾಜಕೀಯ ವ್ಯಕ್ತಿಗಳಿಗೆ ಇಲ್ಲ ಈ ಸರ್ಕಾರಕ್ಕೆ ಯಾವುದೇ ಒಂದು ಪವರ್ ಬರ್ತಾ ಇದ್ದರೆ ಅದು ನೀವು ಹಾಕುವಂಥ ಹೋಟ್ನಿಂದ ಬರ್ತೈತಿ. ಮತ್ತು ಆ ಹೋಟನ್ನು ನೀವು ಸರಿಯಾಗಿ ಉಪಯೋಗ ಮಾಡಿದರೆ ನಿಮಗೆ ಏನು ನೀವು ಅನಿಸ್ಕೊಂಡು ಹೋಟ್ ಹಾಕಿರ್ತೀರಿ ಅದು ನಿಮಗೆ ಸಿಗ್ತೈತೆ ಅಂತ ನಾನು ಹೇಳ್ತಾ ಇದ್ದೀನಿ ರೀ. ಸರ್, ಇಸ್ರೇಲ್ ಮಾದರಿ ಮತ್ತು ಡೆನ್ಮಾರ್ಕ್ ಮಾದರಿಯ ಕೃಷಿ ಚಟುವಟಿಕೆ ಮಾಡ್ತೇನೆ ಅಂತೇಳಿ ಲಾಸ್ಟ್ ಟೈಮ್ ನಾನು ಸಂದರ್ಶನ ತೆಗೆದುಕೊಂಡಾಗ ನೀವು ಅದ್ರ ಬಗ್ಗೆ ಭಾಳ ಸವಿಸ್ತಾರವಾಗಿ ಹೇಳಿದ್ರಿ. ನೀರು ಹೆಂಗೆ ಪೋಲಾಗುತ್ತೆ ನಮ್ಮದು, ಅನ್ನೆಸೆಸರಿ ನಾವು ಕಬ್ಬಿಗೆ ಇಂತಿಷ್ಟು ನೀರು ನಾವು ವೇಸ್ಟ್ ಮಾಡ್ತೀವಿ, ಅದೇ ನೀರಿಂದ ನಾವು 3-4 ಬೆಳೆಗಳನ್ನು ಬೆಳಿಬೋದು, ಸ್ಪ್ರಿಂಕ್ಲರ್ ಟೈಪ್ ಅದನ್ನು ಸ್ಪ್ರೇ ಮಾಡಿ ಆದರೂ ನಾವು ಕಬ್ಬ ಬೆಳೆಸ್ಬೋದು ಅಂಥೇಳಿ. ಇದ್ರ ಬಗ್ಗೆ ಒಂದೇನು ಸಂದೇಶ ಸರ್ ಯುವಕರು? ಇಲ್ಲ, ನಾನು ಆಗ ನೋಡಿದರೆ ನಾನು ಸುದೈವಿ. ಯಾಕಂದರೆ ನಾನು ಇಸ್ರೇಲ್ಗೆ ನಾನು ಟ್ರೈನಿಂಗ್ ಹೋಗಿದ್ದೆ. ತಮಿಳ್ನಾಡು ಸರ್ಕಾರ, ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದಾಗಿದ್ದಾಗ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕಮಿಷನರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ. ನಾನು ಅಲ್ಲಿ 3 ವಾರ ಟ್ರೈನಿಂಗು ನಾವು ಹೋಗಿದ್ದೀವಿ, ನೋಡೀವಿ. ಅಲ್ಲಿ ಇಸ್ರೇಲಾಗ ಮಳೆ ಪ್ರಮಾಣ ಎತ್ತಂದ್ರೆ ಬನ್ನಿ 10 ಸೆಂಟಿಮೀಟರು. ನಮ್ಮ ಇಂಡಿಯಾದ ಎವರೇಜ್ ರೈನ್ಫಾಲ್ ಎತ್ತಂದ್ರೆ 110 ಸೆಂಟಿಮೀಟರು. ಅವ್ರು 10 ಸೆಂಟಿಮೀಟರ್ದಾಗ ಮತ್ತು ಅವರಲ್ಲಿ ಇರುವಂಥ ಒಂದೇ ರಿವರ್ ಯಾವುದಪ್ಪ ಅಂತಂದ್ರೆ ಜೋರ್ಡಾನ್ ರಿವರ್. ಆ ಜೋರ್ಡಾನ್ ರಿವರು ಅದು ಇಸ್ರೇಲ್ದು ಒಂದು ಬಾರ್ಡರ್ದಾಗ ಹಾಕಿ ಹೋಗುತ್ತೆ. ಅದು ಒಂದು ಸ್ಮಾಲ್ ಡ್ಯಾಮ್. ಆ ದೇಶಕ್ಕೆ ಅತಿ ದೊಡ್ಡ ಡ್ಯಾಮ್ ಎಟ್ಟಿದೆ ಅಂತಂದ್ರೆ ನಮ್ಮ ಈ ಘಟಪ್ರಭಾ ಅದೇ ಅಲ್ಲ ರೀ, ಅದಕ್ಕಿಂತ ಚಿನ್ನ ಡ್ಯಾಮ್. ಆದರೂ ಅವರು ಹೆಂಗೆ ಅವ್ರ ನೀರನ್ನು ಉಪಯೋಗ ಮಾಡ್ತಾರೋ ಅಂತಂದ್ರೆ ಅವ್ರು ಆ ನೀರನ್ನು ವೇಸ್ಟ್ ಆಗೋನೇ ಬಿಡಲ್ಲ. ಇವಾಗ ನಮ್ಮ ಪೆಟ್ರೋಲ್ ಬಂಕ್ನಾಗ ನಮಗೆ ಹೆಂಗೆ ಪೆಟ್ರೋಲ್ ಡಿಸ್ಪೆನ್ಸ್ ಮಾಡ್ತಾರೆ, ನಮ್ಗೆ ಹೆಂಗೆ ಲೀಟ್ರ್ 8 ಲೀಟ್ರ್ ನಾವು ಪೆಟ್ರೋಲ್ ಹಾಕೋತೀವಿ ನಮ್ಮ ವೆಹಿಕಲ್ಗೆ ಅಂಥೇಳಿ ಅಲ್ಲಿ ಪ್ರತಿಯೊಂದು ಹೊಲಕ್ಕೆ ಮೀಟರ್ ಇಟ್ಕೊಂಡು ಬಿಟ್ಟಾರ. ಈ ಬೆಳೆಗೆ ಇಷ್ಟ ನೀರು ಯೂಸ್ ಮಾಡಬೇಕು, ಕಬ್ಬಿದ್ರೆ ಇಷ್ಟೇ ಯೂಸ್ ಮಾಡಬೇಕು, ಬಾಳೆ ಇದ್ದರೆ ಇಷ್ಟೇ ಯೂಸ್ ಮಾಡಬೇಕು, ಇಲ್ಲದಿದ್ದರೆ ಆರೆಂಜು ಆ್ಯಪಲ್ಲು ಇದ್ದರೆ ಇಷ್ಟೇ ನೀರು ಯೂಸ್ ಮಾಡಬೇಕು ಅಂತ ಹೇಳಿ ದೆ ಕಂಟ್ರೋಲ್ಡ್ ವಾಟರ್. ಮತ್ತು ಈಗ ಏನು ಡೊಮೆಸ್ಟಿಕ್ ಯೂಸ್ಗೆ ನೀರು ಉಪಯೋಗ ಮಾಡ್ತಾರೆ, ಅಲ್ಲಿ ಪ್ರತಿಯೊಂದು ಹನಿಯನ್ನು ಅದನ್ನು ಮತ್ತೆ ಟ್ರೀಟ್ಮೆಂಟ್ ಮಾಡಿ ಬೇರೆ ಬೇರೆ ಅಗ್ರಿಕಲ್ಚರ್ ಪರ್ಪಸು, ಇಂಡಸ್ಟ್ರಿಯಲ್ ಪರ್ಪಸು ಮತ್ತು ಅವ್ರ ಗಾರ್ಡನಿಂಗು ಮತ್ತು ಈ ಪಾರ್ಕ್ಗಳಿಗೆ ಬೇರೆ ಇದಕ್ಕೆ ಫ್ಲಶಿಂಗು ಯೂಸ್ ಮಾಡ್ತಾರೆ. ಸೊ ಅದು ಇಸ್ರೇಲಲ್ಲಿ ಸಾಧ್ಯ ಅಂದ್ರೆ ಅದು ನಮ್ಮ ದೇಶದಲ್ಲಿಯೂ ಸಾಧ್ಯ. ಬಟ್ ನಮಗೆ ಏನಾಗೈತಿ, ನಮಗೆ ಪ್ರಾಬ್ಲಮ್ ಆಫ್ ಪ್ಲೆಂಟೇರಿಯಲ್ಲಿ ಏನು ಅಂತಂದ್ರೆ ನಾವು ಮಳೆ ಬಂದಾಗ ಅದನ್ನು ನೀರು ಎಲ್ಲಿ ಬಿಡಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಫ್ಲಡ್ ಬರ್ತೈತೆ ಅಂಥೇಳಿ ಅದೇ ಒಂದು ದೊಡ್ಡ ಇಶ್ಯೂ. ಅದಕ್ಕೆ ಗೌರ್ಮೆಂಟ್ ಒಂದು 6 ತಿಂಗಳು ಒಂದು ಫ್ಲಡ್ ಹೆಂಗೆ ಕಂಟ್ರೋಲ್ ಮಾಡೋದು ಮತ್ತು ಆಫ್ಟರ್ ಫ್ಲಡ್ ರಿಹ್ಯಾಬಿಲಿಟೇಷನ್ಗೆ ಹೆಂಗೆ ಮಾಡೋದು ಅಂತ ಹೇಳಿ ನಮ್ಮ ಟೈಮು ರಿಸೋರ್ಸು ಎಲ್ಲ ಹಾಳು ಮಾಡ್ತೀವಿ. ಮತ್ತು 6 ತಿಂಗಳು ನೀರು ಹೋದ ಬಳಿಕ ನೀರಿಲ್ಲ ಅಂಥೇಳಿ ಅದ್ರ ಬಗ್ಗೆ ನಾವು ಬಡ್ದಾಡೋದು ಮತ್ತು ನಮ್ಮ ಟೈಮು ಮತ್ತು ರಿಸೋರ್ಸು ನಾವು ವೇಸ್ಟ್ ಮಾಡೋದು ನೋಡೀವಿ. ಸೊ ಇದಕ್ಕೆ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಬೇಕಾಗುತ್ತೆ. ಮತ್ತು ಆ ನಿಟ್ಟಿನಾಗ ನಮ್ಮ ಸರ್ಕಾರಗಳು ಎಲ್ಲ ಸೋತಾವತ್ತನ ನನ್ನ ಭಾವನೆ ಐತ್ರಿ. ವೀಕ್ಷಕರೇ, ಇಚ್ಛಾಶಕ್ತಿ ನೋಡಿ ಕೃಷಿ ಚಟುವಟಿಕೆ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಕೊಟ್ಟರು. ಈಗ ಕೊನೆ ಪ್ರಶ್ನೆ ಸರ್, ರಾಜಕಾರಣ ಕೇಳ್ತೀನಿ. ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು BJP ಅವರಿಗೆ ಶಂಭು ಕಳ್ಕರ್ ನಿದ್ದಿಗೆಡ್ಸ್ಯಾರಂತಾರೆ. ಇಲ್ಲ, ನಾನು ಇಲೆಕ್ಷನ್ಗೆ ಮೊದಲು ನಿಲ್ಲಬಾರ್ದಂತೆ ಇತ್ತು. ಆದರೆ ಈ ರಾಷ್ಟ್ರೀಯ ಪಕ್ಷಗಳು ಮಾಡುವಂಥ ಈ ಚಟುವಟಿಕೆಗಳನ್ನು ನೋಡಿಕೊಂಡು ಜನರು ಬೇಸತ್ತಾರ ಅನ್ನೋದು ನೋಡಿಕೊಂಡು ಮತ್ತು ಜನರಿಗೆ ಇವಾಗ ನಮಗೆ ಈ ಪಕ್ಷ ಬೇಡ, 2 ಪಕ್ಷ ಬೇಡ ಅಂತ ಒಂದು ನಿರ್ಣಯ ತಗೊಂಡಾಗ ಇದು ಜನರಿಗೆ ಒಂದು ಆಪ್ಷನ್ ಬೇಕು. ಆ ಆಪ್ಷನ್ ಯಾವಾಗ ಬರುತ್ತೆ ಅಂತಂದ್ರೆ ಯಾರಾದರೂ
ಸ್ವಲ್ಪ ಪ್ರಜ್ಞಾವಂತ ಪ್ರಜೆಗಳು ಈ ಸಮುದಾಯದಾಗ ಎಕ್ಸೆಪ್ಟೇಬಲ್ ಪೇಸ್ ಅಂತೀವಲ್ರಿ, ಅಂಥವ್ರು ಇದ್ದರೆ ಇದು ಇಲೆಕ್ಷನ್ಗೂ ಒಂದು ಕಳೆ ಬರುತ್ತೆ, ಜನರಿಗೆ ಆಪ್ಷನ್ ಸಿಗ್ತಾವೆ. ನಾನು ಆ್ಯಕ್ಚುಲಿ ಇಲೆಕ್ಷನ ಮಾಡಬಾರ್ದಂತ ಇತ್ಕೊಂಡಾಗ ಈ ರಾಷ್ಟ್ರೀಯ ಪಕ್ಷಗಳ ಕ್ಯಾಂಡಿಡೇಟ್ ನೋಡಿಕೊಂಡು ಭಾಳ ಜನ ನಮಗೆ ಫೋನ್ ಮಾಡಿದರು. ಇಲ್ಲಿ ಇವರು ರಾಷ್ಟ್ರ ಪಕ್ಷಗಳು ಏನು ತಿಳ್ಕೊತಾರತ್ತಂದ್ರೆ, ನಾವಿಲ್ಲಿ ಯಾರಾದರೂ ಇಲ್ಲಿ ಕತ್ತಿಗಳಿಗೆ ಟಿಕೆಟ್ ಕೊಟ್ಟರು ಈ ಜನರಿಗೆ ಹೋಟ್ ಹಾಕ್ಕಾರೋ ಅನ್ನೋ ಒಂದು ಏನು ಮನೋಭಾವ, ಜನರ ಮೇಲೆ ಒಂದು ತಾಸ್ತಾರ ಇದು ಅದೇ ರೀ ಇವರಿಗೆ ಮನೋಭಾವ, ಅದನ್ನು ಹೋಗಲಾಡಿಸಬೇಕು ಅಂತ ಹೇಳಿ ನನಗೆ ಎಷ್ಟೋ ಜನ ಪ್ರಜ್ಞಾವಂತ ವೋಟರ್ಸು ಮತ್ತು ಒಳ್ಳೆ ಇಂಟೆಲೆಕ್ಚುವಲ್ಸು ಮತ್ತು ಈ ಭಾಗದ ಹಿರಿಯ ನಾಯಕರು ಯಾರು ಇವಾಗ ರಾಜಕೀಯದಲ್ಲಿ ಆ್ಯಕ್ಟಿವ್ ಇಲ್ಲ, ಅವ್ರು ಕೇಳ್ಕೊಂಡ್ರು ನಿಮ್ಗೆ ಇಲೆಕ್ಷನ್ ಮಾಡೋಕ್ಕಾಗತ್ತೇನಾ, ನಾವು ಥರ್ಡ್ ಕ್ಯಾಂಡಿಡೇಟ್ ನೋಡ್ತಾ ಇದ್ದೀವಿ ಅಂತ ಹೇಳಿ. ನಾನು ಹೇಳಿದೆ ಇಲ್ಲಿ ಬಹುಸಂಖ್ಯಾತ ಸಮುದಾಯದ ಜನರದಾರ ಮತ್ತು ಅವರು ಇದು ಜನರಲ್ ಕಾನ್ಸ್ಟಿಟ್ಯೂನ್ಸಿ. ನಾನು ಇವಾಗಲೇ 2023 ರಾಯಬಾಗ್ ವಿಧಾನಸಭಾ ಚುನಾವಣೆಯಲ್ಲಿ ನಾನು ನಿಂತ್ಕೊಂಡು 55,000 ವೋಟ್ ತೊಗೊಂಡಿನಿ. ಮತ್ತು ನಾನು ಆ್ಯಕ್ಚುಲಿ ಇಲೆಕ್ಷನ್ ಮಾಡಿ ಇವಾಗನ ಹೊರಗಡೆ ಬರ್ತಾಯಿದ್ದೀನಿ. ಈ ಇಲೆಕ್ಷನ್ ಮಾಡೋಕ್ಕೆ ಮೊದಲು ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ನಾನು. ಆದರೆ ಜನರ ಒತ್ತಡ ಮತ್ತು ಅವರ ನನ್ನ ಮೇಲೆ ಇಟ್ಟಂಥ ಪ್ರೀತಿ, ವಿಶ್ವಾಸ, ನಂಬಿಕೆ, ಈ ಕಾರಣಕ್ಕಾಗಿ ನಾನು ಇಲೆಕ್ಷನ್ಗೆ ಬರಬೇಕಾಯಿತು. ಎರಡನೇ ರೀಸನು, ಇವಾಗೇನು ರಾಷ್ಟ್ರೀಯ ಪಕ್ಷಗಳ ಏನು ನಾಮಿನೇಟ್ ಮಾಡ್ಯಾರಲ್ಲ ಅವರ ಕ್ಯಾಂಡಿಡೇಟ್ಸು, ಅವ್ರನ್ನ ತಿಳ್ಕೊಂಡಾರ, ಅವ್ರು ತುಂಬ ಅರ್ಹರದಾರ ಮತ್ತು ಅವರ ಜನಪ್ರಿಯತೆ ಐತಿ ಮತ್ತು ಜನರು ಅವರಿಗೆ ವೋಟ್ ಹಾಕ್ತಾರೋ ಅಂತ ಹೇಳಿ ನಂಬ್ಕೊಂಡಾರ. ಬಟ್ ಜನರ ಮೂಡ್ ಬೇರೆ ಇದೆ ರೀ. ಸೊ ಆ ಕಾರಣಕ್ಕಾಗಿ ನಾನು ಇವಾಗ ಈ ಇಲೆಕ್ಷನ್ದಾಗ ನಾನು ಕಂಟೆಸ್ಟ್ ಮಾಡ್ತಾಯಿದ್ದೀನಿ ಮತ್ತು ಜನರು ನನಗೆ ಆಶೀರ್ವಾದ ಮಾಡ್ತಾರಂತ ನಂಬಿಕೆ ಐತಿ. ಈಗ ಹೇಗೆ ಸ್ಪಂದನೆ ಸಿಗ್ತಾ ಇದೆ ಸರ್? ಈಗ ಹೋಗ್ತಾ ಇದ್ರಿ ಚಿಕ್ಕೋಡಿ ಲೋಕಸಭಾ, ದೊಡ್ಡ ಲೋಕಸಭಾ ಕ್ಷೇತ್ರ ಇದು, ಪ್ರತಿ ಗ್ರಾಮ ನಗರಕ್ಕೆ ಹೋಗ್ತಾ ಇದ್ರಿ, ಸ್ಪಂದನೆ ಯಾಕೆ ಸಿಗ್ತಾ ಇದೆ? ಇಲ್ಲ, ತುಂಬ ಚೆನ್ನಾಗಿದೆ. ಜನರು ನಾವು ಹೋದಲ್ಲೆಲ್ಲ ಒಳ್ಳೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ನೀವು ಒಳ್ಳೆ ಕಾರ್ಯ ಮಾಡಿದಿರಿ. ನೀವೊಂದು ಈ ಪ್ರಜಾಪ್ರಭುತ್ವ ಸಬಲೀಕರಣ ಅಂತ ಅಂತಾರಲ್ಲ, ಸ್ಟ್ರೆಂಥನಿಂಗ್ ಡೆಮೋಕ್ರಸಿ, ಅಲ್ಲಿ ಜನರಿಗೆ ಆಪ್ಷನ್ ಕೊಡಬೇಕು, ಜನರ ಈ ಇಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಮತ್ತು ಜನರು ಇಲೆಕ್ಷನ್ದಲ್ಲಿ ಭಾಗವಹಿಸಬೇಕು, ಪಾರ್ಟಿಸಿಪೇಟ್ ಮಾಡಬೇಕು. ಆ ನಿಟ್ಟಿನಾಗ ನೀವು ಒಳ್ಳೆಯ ಕಾರ್ಯ ಮಾಡಿದಿರಿ. ಮತ್ತು ನೀವು ನಿಮ್ಮ 32 ವರ್ಷದ IAS ಅನುಭವ ಮತ್ತು ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ನೀವು HOD ಆಗಿ ಮತ್ತು ಸೆಕ್ರೆಟ್ರಿಯಾಗಿ ನೀವು ಸಲ್ಲಿಸಿದ ಸೇವೆ ಮತ್ತು ನಿಮ್ಮ ಎಜುಕೇಷ್ನಲ್ ಬ್ಯಾಕ್ಗ್ರೌಂಡು ಇವೆಲ್ಲ ಚೆನ್ನಾಗಿವೆ ಮತ್ತು ಯಾರಿಗೂ ಕಮ್ಮಿ ಇಲ್ಲ. ನಾವು ನಿಮ್ಗೆ ವೋಟ್ ಹಾಕ್ತೀವಿ ಅಂತ ಹೇಳಿ ರಾತ್ರಿ ನಾವು ಎಲ್ಲಿ 12 ಗಂಟೆಗೆ ಹೋದರು, ತಿರುಗಿ ಕ್ಯಾಂಪೇನ್ ಮಾಡಿ ತಿರುಗಿ ಬರುವಾಗ ನಮ್ಗೆ ರೋಡಲ್ಲಿ ನಿಂತ್ಕೊಂಡು ನಮ್ಮ ಗಾಡಿ ನಿಲ್ಲಿಸಿ ನಮಗೆ ಅವರು ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಬಟ್ ಇದು ನೋಡಿದರೆ ಇನ್ನೂ ಈ ಡೆಮೋಕ್ರಸಿ ಏನು ಬಾಬಾ ಸಾಹೇಬ್ರ ಕನಸು ಕಂಡಿದ್ರು, ಕಂಡಿದ್ರು, ಜನರಿಂದ ಜನರಿಗಾಗಿ ಈ ಸರ್ಕಾರ ಇರಬೇಕು ಅನ್ನೋದು, ಅದಕ್ಕೆ ಖಂಡಿತ ನನಗೆ ನಂಬಿಕೆ ಇದೆ. ಇಲ್ಲಿ ಈ ಪ್ರಜಾಪ್ರಭುತ್ವ ಉಳಿತೈತಿ ಮತ್ತು ಅದು ಭಾಳ ಸ್ಟ್ರಾಂಗ್ ಆಗಿರ್ತೈತಿ ಅನ್ನೋದೊಂದು ನಂಬಿಕೆ ಬಂದಿದೆ. ನಿಮ್ಮ ಆತ್ಮೀಯ ಸ್ನೇಹಿತರು ನ್ಯೂಯಾರ್ಕ್ದಲ್ಲಿದ್ದಾರೆ ಸರ್, ಬಿಜಾಪುರದಿಂದ ಸೆಟ್ಲ್ ಆಗಿದ್ದಾರೆ. ಅವರು ದೇಸಾಯಿ ಫ್ಯಾಮಿಲಿ ಅಂತ ನಮ್ಮ ಜೊತೆ ನಿರಂತರ ಸಂಪರ್ಕ, ಆಲ್ರೆಡಿ ಒಂದು 34 ವರ್ಷದಿಂದ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರು ನಿರಂತರವಾಗಿ ನಮ್ಮದು ಉತ್ತರ ಕರ್ನಾಟಕ ಸೊಗಡ ಭಾಷೆ ಈ ಚಾನಲನ್ನು ತಮ್ಮ ಮಕ್ಕಳಿಗೆ ತೋರಿಸ್ತಾರೆ. ಅವರು ತಮ್ಮ ಮಕ್ಕಳಿಗೆ ಕನ್ನಡನೂ ಬರೋದಿಲ್ಲ, ಅವ್ರಿಗೆ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಗ್ರೀನ್ ಇದನ್ನು ತೊಗೊಂಡ್ಬಿಟ್ಟಿದ್ದಾರೆ ಅವರು ರೆಸಿಡೆನ್ಷಿಯಲ್. ಶಂಭು ಕಲ್ಲೋಳ ಅವ್ರದ್ದು ನೇರವಾದ ಒಂದು ಇಂಟರ್ವ್ಯೂ ತೊಗೊಳ್ರಿ. ಕರ್ನಾಟಕ ರಾಜ್ಯಕ್ಕೆ, ಉತ್ತರ ಕರ್ನಾಟಕಕ್ಕೆ ಇಂಥ ವ್ಯಕ್ತಿ ಬೇಕು, ಒಂದು ಇಚ್ಛಾಶಕ್ತಿ ಉಳ್ಳಂಥ, ಅಭಿವೃದ್ಧಿ ಮಾಡುವ ಹರಿಕಾರ ಅಂಥ ವ್ಯಕ್ತಿ ಬೇಕು. ಅವರಲ್ಲಿ ಪ್ಲ್ಯಾನ್ಸ್ ಇದ್ದಾವೆ. ಅದನ್ನು ನಮ್ಮ ಕ್ಲಿಪ್ಪಿಂಗ್ ಕಳಿಸಿ ನಾವು ನ್ಯೂಯಾರ್ಕ್ ಚಾನಲ್ದಲ್ಲಿ ಹಾಕ್ತೀವಿ. ಅದನ್ನು ಅಲ್ಲಿ ಆನಿವಾಸಿ ಭಾರತೀಯರಿದ್ದಾರೆ ಸಾಕಷ್ಟು ಜನ, ಲಕ್ಷಾಂತರ ಜನ. ಅವ್ರದ್ದೇ ಆದಂಥ ಒಂದು ಒಕ್ಕೂಟಿದೆ. ಅವ್ರಿಗೊಂದು ಸಂದೇಶ ಹೇಳ್ಬಿಡಿ. ಇಲ್ಲ, ನಾನು ಹೇಳೋದು ಏನು ಎಲ್ಲರಿಗೂ, ಈ ಭಾರತದ ಪ್ರಜೆಗಳಿಗಾಗಿ, ಸ್ಪೆಷಲಿ ನಮ್ಮ ಕರ್ನಾಟಕ ಏನು ಈ
ಜನತೆ ಇದೆ ಅಲ್ಲ, ನಾವು ಪ್ರಜಾಪ್ರಭುತ್ವದ ಈ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಈ ದೇಶ ಉಳಿಬೇಕಂತಂದರೆ ನಾವು ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕು. ಯಾಕಂದರೆ ಈ ಪ್ರಜಾಪ್ರಭುತ್ವದಾಗ ಮಾತ್ರ ಈ ಜನರ ಏನು ಆಶೋತ್ತರಗಳದಾವ, ಅವ್ರ ಬೇಡಿಕೆಗಳದಾವ, ಅವ್ರ ಸಮಸ್ಯೆಗಳದಾವ, ಮತ್ತು ಈ ಜನರ ಇಚ್ಛೆ ಅಂತ ನಡೆಯುವಂಥ ಪ್ರಕ್ರಿಯೆ ಯಾವುದೇ ಇತ್ತಂದ್ರೆ ಆ ಮಾದರಿ ಸರ್ಕಾರ ಅದು ಪ್ರಜಾಪ್ರಭುತ್ವ ರೀ. ಇಲ್ಲಾನ ನಮಗೆ ಬೇರೆ ಮಾದರಿ ಸರ್ಕಾರ ಇದ್ದರೆ ಎಲ್ಲಿ ಡಿಕ್ಟೇಟರ್ಸ್ ಇರ್ತಾರೆ, ಅಲ್ಲಿ ಒನ್ ಮ್ಯಾನ್ ಶೋ. ಮತ್ತು ಬೇರೆ ಯಾವುದು ರಾಜಮಂತನ ಸರ್ಕಾರ ಮಾಡ್ತಾರೆ, ಆ ರಾಜಂದ ಇಚ್ಛೆ ಪ್ರಕಾರ ಸರ್ಕಾರ ನಡೆಯುತ್ತೆ. ನಾವು ವಂಶಾವಳಿ ಸರ್ಕಾರಗಳು. ಇಲ್ಲಿ ನಾವು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ ಚೂಸ್ ಮಾಡ್ಕೊಂಡೀವಿ. ಅದಕ್ಕೆ ಜನರ ಪ್ರತಿಕ್ರಿಯೆ ಮಾಡಬೇಕು ಅನ್ನೋದು ನನ್ನ ಆಸೆ. ನಾನು ಈ VRS ತೊಗೊಂಡೆ ನಾನು ಸರ್ವಿಸ್ದಿಂದ. ಇವಾಗ ರಿಟೈರ್ ಆಗಿ ನಾನು ಐಷಾರಾಮವಾಗಿ ನಾನು ಜೀವನ ಕಳಿಬೋದಿತ್ತು. ನನ್ನ ವೈಫು IAS. ನೌ ಶಿ ಈಸ್ ಹೋಮ್ ಸೆಕ್ರೆಟ್ರಿ ಫಾರ್ ತಮಿಳ್ನಾಡು ಗೌರ್ಮೆಂಟ್. ನನಗೆ ಇಲ್ಲಿ ಬಂದು ಈ ಬಿಸಿಲಾಗ ಓಡಾಡಿ ಜನರ ಇದು ಏನಂತಾರಲ್ರಿ, ಈ ಕಷ್ಟಪಟ್ಟು ಈ ಜನರ ಮೈ ನುಸ್ಕೊಳ್ಳೋಂಥ ಕೆಲಸ ಮಾಡುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಆದರೂ ಈ ದೇಶಕ್ಕೆ ನನ್ನೊಂದು ರಿಸ್ಪಾನ್ಸಿಬಿಲಿಟಿ ಇದೆ. ಈ ದೇಶ ಕಟ್ಟುವ ನಿಟ್ಟಿನಲ್ಲಿ ಮತ್ತು ಅದನ್ನು ಸದೃಢ ಮಾಡುವ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬ ಪ್ರಜೆಗಳು ನಾವು ಇದರ ಭಾಗವಹಿಸ್ಬೇಕನ್ನೋದು ನಂದು. ಮತ್ತು ಏನು ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಏನು ಎಲ್ಲರೂ ಫಾರಿನ್ನಾಗ ಅದಾರ, NRI ಅದಾರ, ಕೆಲವೊಬ್ರು ವರ್ಕ್ ಮಾಡೋಕ್ಕೆ ಹೋಗ್ಯಾರ. ಅಲ್ಲಿ ಅವರು ನಮ್ಮ ದೇಶ ಬೆಳೀಲಿ, ಇನ್ನೂ ಸದೃಢ ಆಗಲಿ, ನಾವು ಜಗತ್ತಿನಾಗ ಹೆಸರು ಮಾಡಲಿ ಅಂತ ಹೇಳಿ ಅವರು ದಿನಾಲೂ ಹಾರೈಸ್ತಾರೆ. ಆ ನಿಟ್ಟಿನಾಗ ನಾವು ಇಲ್ಲಿದ್ದವರು ಇದನ್ನು ಈ ಡೆಮೋಕ್ರೆಟಿಕ್ ಪ್ರೊಸೆಸ್ ಅದ ಅದನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಅನ್ನೋದು ನಂದು ಆಶಯ ರೀ. ಮತ್ತು ಅದಕ್ಕೆ ಅವ್ರ ಸಪೋರ್ಟ್ ಇದೆ ಅನ್ನೋದು ಇನ್ನೂ ತುಂಬ ಸಂತೋಷದ ವಿಷಯ. ಇದಿತ್ತು ನೋಡಿ ಶಂಭು ಕಳ್ಳೋಳ್ಕರ್ ಅವರ ಒಂದು ಕಿರು ಸಂದರ್ಶನ. ಶಂಭು ಕಳ್ಳೋಳ್ಕರ್ ಇಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಾರ. ಅವ್ರ ಗುರುತೈತಿ ರಿಕ್ಷಾ, ಆಟೋ ರಿಕ್ಷಾ. ಕಳೆದ ವಿಧಾನಸಭೆಯಲ್ಲಿಯೂ ಸಹಿತ ಅವರು ರಿಕ್ಷಾನೇ ತೊಗೊಂಡಿದ್ರು, ಈಗೂ ರಿಕ್ಷಾನ ತೊಗೊಂಡಿದ್ದಾರೆ. ಮತದಾರರು ಏನು ನಿಮ್ಮ ಅಭಿಪ್ರಾಯ ಅದಾವ ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಮತ್ತು ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮತ್ತು ಶೇರ್ ಮಾಡಿರಿ. ನಮಸ್ಕಾರ ಶಂಭು ಕಳ್ಳೋಳಿ ಅವರೇ, ನಿಮ್ಮ ಜೊತೆ ಮಾತಾಡ್ತೇನೆ.